ದರ ಏರಿಕೆ ಚಟಾಪಟಿಗೆ ಕಾರಣವಾಗಿತ್ತು. ಬಿಜೆಪಿ ಜೆಡಿಎಸ್ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ರು. ಇದೀಗ ಕೊನೆಗೂ ಕೂಡ ವಿರೋಧ ಪಕ್ಷಗಳ ರೀತಿಯಲ್ಲಿ ಅವರ ಅಂದುಕೊಂಡಂತೆ ಮೆಟ್ರೋ ದರದ ಏರಿಕೆಗೆ ಬ್ರೇಕ್ ಬಿದ್ದಿದೆ. ಹೌದು, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಮೆಟ್ರೋ ದರ ಏರಿಕೆ ನಿರ್ಧಾರವನ್ನು ಕೈಬಿಟ್ಟಿದೆ BMRCL. ಕೇಂದ್ರದ ಸೂಚನೆಯಂತೆ ರೇಟ್ ಹೆಚ್ಚಳಕ್ಕೆ ಬ್ರೇಕ್ ನೀಡಲಾಗಿದೆ. BMRCLಗೆ ಇಮೇಲ್ ಸಂದೇಶವನ್ನು ಕಳಿಸಿದೆ ಕೇಂದ್ರ. ಹೀಗಾಗಿ ದರ ಏರಿಕೆಯಿಂದ ಹಿಂದೆ ಸರಿದಿದೆ. BMRCL 5% ದರ ಏರಿಕೆಗೆ ಮುಂದಾಗಿತ್ತು. ನಮ್ಮ ಮೆಟ್ರೋ ಅದು ಕೂಡ ಯಾವ್ಯಾವ ವ್ಯಾಪ್ತಿಯಲ್ಲಿ, ಕೆಲವು ಕಡೆ ₹1, ಕೆಲವು ಕಡೆ ₹2, ₹3, ₹4, ₹5 ಹೀಗೆ ಒಟ್ಟು ₹1 5 ದರವನ್ನು ಹೆಚ್ಚಳ ಮಾಡಿತ್ತು. ಮೆಟ್ರೋ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮೆಟ್ರೋ ನಂಬಿಕೊಂಡಂಥವ್ರು, ಯಾಕಂತ ಹೇಳಿದ್ರೆ ದೂರದ ಪ್ರದೇಶದಿಂದ ಸಂಚಾರ ಮಾಡುವಂಥವರು ಅನೇಕರು ಮೆಟ್ರೋವನ್ನೇ ಬಳಸ್ತಾರೆ. ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಸರ್ಕಾರಿ ನೌಕರರಿದ್ದಾರೆ, ಖಾಸಗಿ ನೌಕರರಿದ್ದಾರೆ. ಇಡೀ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿಯಿಂದ ಬಳಲ್ತಾ ಇದ್ದರೆ ನಮ್ಮ ಮೆಟ್ರೋದಲ್ಲಿ ಸುಲಭವಾಗಿ ಅತ್ಯಂತ ವೇಗವಾಗಿ ಹೋಗಬಹುದು ಅಂತ ಹೇಳಿ ಅತಿ ಹೆಚ್ಚು ಜನ ಮೆಟ್ರೋ ನಂಬಿಕೊಂಡಿದ್ದರು. ಮೆಟ್ರೋ ದರ ಹೆಚ್ಚಳದ ಕಾರಣಕ್ಕಾಗಿ ಆಕ್ರೋಶಿತಗೊಂಡಿದ್ದರು. ಇದೀಗ ಕೇಂದ್ರದ ಸೂಚನೆಯಂತೆ BMRCL ದರ ಹೆಚ್ಚಳದ ನಿರ್ಧಾರವನ್ನು ಕೈಬಿಟ್ಟಿದೆ.